ಗಾಯ್ಸ್ ನೆಮ್ಮಟ್ಟೆ ಸ್ಟೇಷನ್ ಇಂದ ಈಚೆ ಬಂದಿದ್ದೀವಿ. ನಾವು ಏನ್ ನಿಂತಿದ್ದೀವಿ ನಮ್ಮ ಆಪೋಸಿಟ್ ನಮ್ಮ ಡೆಸ್ಟಿನೇಷನ್ ಇದೆ. ತೋರಿಸ್ಲಾ? ಹತ್ರ ತೋರಿಸ್ಲಾ? ಸಿಂಗಾಪುರ್ ಪ್ಲೇಯರ್ಗೆ ನಾವು ಇವಾಗ ಹೊರಟಿರೋದು. ಸೊ ತುಂಬ ಎಕ್ಸೈಟ್ಮೆಂಟ್ ಅಂತ 100% ನನಗಿದೆ. ಏನಕ್ಕಂದ್ರೆ ನನ್ನ ಫೇವ್ರೇಟ್, ನನ್ನ ಬಕೆಟ್ ಲಿಸ್ಟ್ ಇದ್ದಾಗಿತ್ತು. ಇದಕ್ಕೆ ಹೋಗಲೇಬೇಕು ಅಂತ ಇತ್ತು. ಕಾರ್ಗಳು ನೋಡಿ ಕಾರ್ ನೋಡ್ಲಾ ಅದು ನೋಡ್ಲಾ ಈಗ ಫುಲ್ ಅನ್ ಕನ್ಫ್ಯೂಷನ್. ಹತ್ರ ಬಂದಿದ್ದೀವಿ. ಅಲ್ಲಿ ಹೋಗಿ ಟಿಕೆಟ್ ಬೈ ಮಾಡಿ ಕ್ಯಾಪ್ಸೂಲ್ ಪ್ಲೇಯರ್ದು ಕ್ಯಾಪ್ಸೂಲ್ ಒಳಗಡೆ ಹೋಗಿ ವ್ಯೂ ತೋರ್ಸೋದೆ, ನಾವು ನೋಡೋದೆ. ನಾವಿವಾಗ ಸಿಂಗಾಪುರ್ ಪ್ಲೇಯರ್ ಬಂದಿದ್ದೀವಿ. ಟಾಪ್ ತನಕನೂ ಹೋಗುತ್ತೆ. ಟಿಕೆಟ್ ಆ್ಯಕ್ಚುಲಿ ನಾವು ಆನ್ಲೈನಲ್ಲೂ ಬೈ ಮಾಡ್ಬೋದು ಫ್ಲೂಕ್ ಅನ್ನೋ ಆ್ಯಪಲ್ಲಿ, ಅಥವಾ ಇಲ್ಲೂ ಬಂದು ಕ್ಯಾಶ್ ಕೊಟ್ಟು ಸಿಂಗಾಪುರ್ ಡಾಲರ್ ಕೊಟ್ಟು ತಗೊಳ್ಬೋದು. ನಮ್ಮ ಹತ್ರ ಫಾರೆಕ್ಸ್ ಕಾರ್ಡ್ ಇದೆ, ಅದನ್ನು ಸ್ವೈಪ್ ಮಾಡಿ ತಗೊಳ್ಳೋ ಪ್ಲ್ಯಾನ್ ನಮ್ಮದಾಗಿದೆ. ಸೊ ಫಾರೆಕ್ಸ್ ಕಾರ್ಡ್ ಆ್ಯಕ್ಚುಲಿ ಯಾವುದೇ ರೀತಿ ಚಾರ್ಜಸ್ ಕಟ್ಟಾಗಲ್ಲ. ನಾವು ಇಂಡಿಯನ್ ರುಪಿಯಿಂದ SGD ಅಂದರೆ ಸಿಂಗಾಪುರ್ ಡಾಲರ್ಗೆ ನಾವು ಟಾಪಪ್ ಮಾಡಬೇಕಾದ್ರೆ ಸರ್ವಿಸ್ ಚಾರ್ಜಸ್ ಕಟ್ಟಾಗತ್ತೆ. ಇಲ್ಲೆಲ್ಲ ಬಂದು ATM ಅಲ್ಲಿ ಕಾರ್ಡ್ ಹಾಕಿ ಸ್ವೈಪ್ ಮಾಡಿ ದುಡ್ಡು ಡ್ರಾ ಮಾಡ್ಬೋದು, ಅಥವಾ ಟಿಕೆಟ್ ತಗೊಳ್ಳೋದಕ್ಕೂ ಕೂಡ ನಾವು ಸ್ವೈಪ್ ಮಾಡ್ಬೋದು. ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಇನ್ನೂ ಟಿಕೆಟ್ ಬೈ ಮಾಡಿಲ್ಲ. ಇಲ್ಲಿ ಮುಂದೆ ಲೆಫ್ಟ್ ಸೈಡ್ ಏನೋ ಟಿಕೆಟ್ ಬೈ ಮಾಡೋ ಕೌಂಟರ್ ಇದೆ, ಹೋಗಿ ಅಂತ ಇಲ್ದ್ರು ಹೋಗ್ತಾ ಇದ್ದೀವಿ. ಕಾರ್ಡ್ ಆ್ಯಂಡ್ ಕ್ಯಾಶ್ ಎರಡು ಅಕ್ಸೆಪ್ಟ್ ಮಾಡ್ತಾರಂತೆ ಅಲ್ಲಿ. ಸೊ ಟಿಕೆಟ್ ತಗೊಂಡು ಕ್ಯಾಪ್ಸೂಲ್ಗೆ ಹೋಗಿ ನಿಮಗೆ ಎಲ್ಲ ವಿಚಾರನೂ ತಿಳಿಸ್ಕೊಡ್ತೀನಿ. Time capsule as well. How long will it take? There's no ticket, only for flyer? No worries. Thank you. Flyer plus time capsule ತಗೊಂಡಿದ್ದೀನಿ. ವೋಚರ್ ಏನು ಕೊಟ್ಟಿದ್ದಾರೆ ಅಲ್ಲಿ ರೆಸ್ಟೋರೆಂಟ್ ಕರೆನಾಗ ಅಲ್ಲೋಗೆ ಒಂದು ಜ್ಯೂಸ್ ಫ್ರೀ ಕೊಡ್ತಾರೆ ಕಾಂಪ್ಲಿಮೆಂಟ್ರಿ. ಅದಾದ್ಮೇಲೆ ನಾವೇನೇ ಶಾಪಿಂಗ್ ಮಾಡಿದ್ರು ಅದರಲ್ಲಿರೋ $10 ಡಿಸ್ಕೌಂಟ್ ಆಗುತ್ತೆ. ಓಕೆ. ಸಿಂಗಾಪುರ್ ಪ್ಲೇಯರ್ ಪ್ಲಸ್ ಟೈಮ್ ಕ್ಯಾಪ್ಸೂಲು $40 ಪರ್ ಹೆಡ್. ಎಂಟರ್ ಆಗ್ತಾ ಇದ್ದೀವಿ ನಾವು. ಫಸ್ಟು ಟೈಮ್ ಕ್ಯಾಪ್ಸೂಲ್ಗೆ ಹೋಗ್ತಾ ಇರೋದು. ಇಲ್ಲಿ ಡೋರ್ ಇದೆ, ಆಟೋ ಓಪನಿಂಗು. ಒಳಗಡೆ ಬಂದರೆ ಟೈಮ್ ಕ್ಯಾಪ್ಸೂಲ್. ಇಲ್ಲೇನೋ ಒಂಥರ ಲೈಟಿಂಗಲ್ಲಿ ಎಲ್ಲ ಥರ ಮಾಡಿದ್ದಾರೆ. ಅಂದರೆ ಸಿಂಗಾಪುರ್ದು ರೆವಲ್ಯೂಷನರಿ 2000s 90s 80s ಅದರದ್ದು ಒಂದು ಇಮೇಜಸ್ಸು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಈ ಥರ ಇಲ್ಲಿ 1800 ಈ ಥರ ಇತ್ತು. 1815 1900 ಈ ಥರ, 1950 ಈ ಥರ. ಓ ಒಂಥರ ನಾವು ತೇಲಾಡ್ತಾ ಇದ್ದೀವಿ ಅನ್ನೋ ಫೀಲು. ನಾವು ತೇಲಾಡ್ತಾ ಇದ್ದೀವಿ ಅನ್ನೋ ಫೀಲು. ಹಿಂಗೆ ವೇವ್ ಆಯ್ತಿದ್ರೆ ಅದು ಪ್ರೆಸ್ ಮಾಡು. ಇಲ್ಲಿ ಪಾತ್ ಮಾಡಿಬಿಟ್ಟಿದ್ದಾರೆ ಕ್ಲೋಸ್ ಮಾಡಿ. ಇಲ್ಲೂ ಒಂದೇನೋ ಇದೆ ಒಳಗಡೆ ಹೋಗೋದಕ್ಕೆ. ಅಂದರೆ ಇಲ್ಲಿ ಕಲ್ಚರ್ ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ. 3D ಇಮೇಜ್ ಥರ. ಸೊ ಏನು ಬರುತ್ತೆ ಓಪನ್ ಆಗಿ. ಭೂಮಿ ಇನ್ಫಿನಿಟಿ ಸ್ಪೇಸ್ಗೆ ಈ ಕಡೆ ಅಂತ ಇದೆ. ಸೊ ಹೋಗೋಣ, ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಫೀಲ್ ಆಗ್ತಿದೆ ಈಚೆಯಿಂದ. ಇಲ್ಲಿ ಮಿರರಲ್ಲಿ ನಾವು ಇಲ್ಲೇ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಬೋದು. ಪ್ಲೇಯರ್ ಅದೇ ಇಮೇಜ್ ಬಂದಿದೆ ಡಿಸ್ಪ್ಲೇಗೆ. ಕಂಪ್ಲೀಟ್ ಡಿಜಿಟಲ್ ಡಿಸ್ಪ್ಲೇ. ಇದೆಲ್ಲ ಮುಗಿಸ್ಕೊಂಡೆ ನಾವೀಗ
ಔಟ್ಸೈಡ್ ಹೋಗ್ತಾ ಇದ್ದೀವಿ. ನಮ್ಮ ಮೇಲೆ ಹೋದ್ರೆ ಡೈರೆಕ್ಟ್ ಫ್ಲೈಯರ್ ಪ್ರೈಸ್ ಬಂತು. ಇನ್ನೇನು ಒಳಗಡೆ ಹೋಗ್ಬೇಕು, ಹತ್ರದಲ್ಲಿದ್ದೀವಿ. ಅದು ಮೂವ್ ಆಗ್ತಾ ಇರತ್ತೆ ಗೈಸ್. ಈಗ ಹತ್ತುತ್ತಾ ಇದ್ದೀವಿ, ಅದು ಮೂವ್ ಆಗ್ತಾ ಇರತ್ತೆ, ನೋಡಿ ಹತ್ಬೇಕು. ಓಕೆ, ಸೊ ಫೈನಲಿ ಎಂಟರ್ ಆಗಿದ್ದೀವಿ. ವೆಲ್ಕಮ್ ಟು ಸಿಂಗಾಪುರ್ ಫ್ಲೈಯರ್. ಫುಲ್ ಕ್ಯಾಪ್ಸೂಲಲ್ಲಿ ಇಬ್ಬರೇ ಇದ್ದೀವಿ. ಪೀಸ್ಫುಲ್ ಆಗಿ ಹೆಂಗ್ ಬೇಕಂಗೆ ಫೋಟೋ ತಗೊಂಡು ಆರಾಮಾಗಿ ಕೂತು. ಏನಕ್ಕಂದ್ರೆ ಇದು 30 ಮಿನಿಟ್ಸ್ ಜರ್ನಿ. ಒಂದು ಫುಲ್ ಕಂಪ್ಲೀಟ್ ರೌಂಡ್ ಆಗ 30 ಮಿನಿಟ್ಸ್ ಆಗುತ್ತೆ. ಆದ್ಮೇಲೆ ಯಾವ ಥರ ವ್ಯೂ ಇದೆ ಏನೆಲ್ಲ ತೋರಿಸ್ತೀನಿ. ಈಗ ಸದ್ಯಕ್ಕೆ ರಿಲ್ಯಾಕ್ಸ್ ಮಾಡ್ತೀವಿ ನಾವು, ತುಂಬಾ ಓಡಾಡ್ದು. ಸೊ ರಿಲ್ಯಾಕ್ಸ್ ಮಾಡಿ ಆಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಕ್ಲೌಡ್ ಫಾರೆಸ್ಟು ನಿನ್ನೆ ನಿಮಗೆ ತೋರಿಸೋದಲ್ಲ, ಸೂಪರ್ ಟ್ರಿಕ್ ಗಾರ್ಡನ್ ಬೈ ದ ಬೇ ಅಲ್ಲಿದೆ. ಸೊ ಅದು ನೈಟ್ ಶೋ ನಿಮಗೆ ತೋರಿಸಿದ್ದೀವಿ, ಅದು ಕ್ರೇಜಿ ಆಗಿದೆ. ಆಲ್ರೆಡಿ ನಾವು ತುಂಬಾನೇ ಹೈಟ್ ಬಂದಿದ್ದೀವಿ. ಸೊ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಗ್ತಿದೆ ನಮ್ಗಂತೂ. ಇಡೀ ಕ್ಯಾಪ್ಸೂಲ್ ಅಲ್ಲಿ ಇಬ್ಬರೇ ಇರೋದು ನಾವಿಬ್ರೆ. ಅಂಡ್ ಆರಾಮಾಗಿ ಎಲ್ಬೇಕಲ್ಲಿ ಓಡಾಡ್ತಾ, ವ್ಯೂ ಮಾಡ್ತಾ, ಫೋಟೋಸ್ ತಗೊಳ್ತಾ, ವಿಡಿಯೋಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ವಿ. ಕ್ಲೌಡ್ ಫಾರೆಸ್ಟ್ ಮತ್ತೆ ಗಾರ್ಡನ್ ಬೈ ದ ವೇ ಇಂದ ಮುಂದೆ ನೋಡಿದಾಗ ನಿಮ್ಗೆ ಸಿಂಗಾಪುರ್ದು ಮರೀನಾ ಸ್ಯಾಂಡ್ ಬೇ ಅಂದ್ರೆ ಅಲ್ಲೂ ಅಬ್ಸರ್ವೇಟರಿ ಡೆಕ್ ಇದೆಯಲ್ಲ, ಅದು ನಿಮ್ಗೆ ವಿಸಿಬಲ್ ಇದೆ. ಆಯ್ತು ಆಯ್ತು ಆಯ್ತು. ಎಂಜಾಯ್ ಮಾಡ್ತಾ ನೋಡ್ತಾ ಹೋಗ್ತಾ ಇದ್ದೀವಿ. ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಇವಳು ಅಲ್ಲಿ ಮುಂಜೆ ಅಳ್ತಾ ಕೂತವಳೆ. ಹೈಟ್ ಫೋಬಿಯಾ ಇರೋದ್ರಿಂದ ಅಳ್ತಾ ಕೂತವಳೆ, ಎಂಜಾಯ್ ಮಾಡ್ತಾ ಇಲ್ಲ. ಅಳ್ತಾನೆ ಎಂಜಾಯ್ ಮಾಡ್ತಾಳೆ, ಆಮೇಲೆ ಹೇಳ್ತಾಳೆ ಅಚ್ಚೆ ಅಳ್ಬಾರ್ದಿತ್ತು, ಬಟ್ ಎಂಜಾಯ್ ಅಂತ 100% ಮಾಡಿದೆ ಅಂತಾನೆ. ಮಾತು ಬರಲಿಲ್ಲ ಅಂದರೆ ಕೇಳಿ, ಈ ಥರ ಎಷ್ಟೊಂದು ಆಗಿದೆ ನನಗೆ ಎಕ್ಸ್ಪೀರಿಯನ್ಸ್. ಸೊ ವಾಟ್ ಯು ಸೇ ಗುಡ್ಡಮ್ಮ? ಮುಗೀತು, ಇನ್ನೇನು ಕೆಳಗಡೆ ಬಂದು. ಬಟ್ ಮೇಲ್ಗಡೆ ಹೋದಾಗ ವ್ಯೂ ಚೆನ್ನಾಗಿತ್ತು. 100% ವರ್ತಿದೆ. ಕೆಲವರು ಟ್ರಾವೆಲ್ ಏಜೆಂಟ್ ಮುಖಾಂತರ ಬರುವಾಗ ಇದನ್ನ ಸಜೆಸ್ಟ್ ಮಾಡಲ್ಲ, ಅಥವಾ ಇದನ್ನ ಐಟಿನರಿಲಿ ಹಾಕೊಡಲ್ಲ, ಕಸ್ಟಮೈಸ್ ಮಾಡಿದಾಗ ಹಾಕೊಡ್ತಾರೆ. ಇದನ್ನ ಬಿಟ್ಟು ಆಕ್ಚುಲಿ ಕೇಬಲ್ ಕಾರ್ಸ್ ಕೊಡ್ತಾರೆ, ಮೋಸ್ಟ್ ಪ್ರಾಬಬ್ಲಿ ಫ್ಲೈಯರ್ ಕೊಡಲ್ಲ. ಸೆಂಟೋಸಾಗೆ ಕೇಬಲ್ ಕಾರ್ ಕೊಡ್ತಾರೆ. ಬಟ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಏನಕ್ಕಂದ್ರೆ ಈಗ ಎಕ್ಸಾಂಪಲ್ ಇಂಡಿಯಾದಲ್ಲಿ ಎಲ್ಲೇ ಹೋದ್ರೂ ಇಡೀ ಇಂಡಿಯಾದಲ್ಲಿ ಈ ಥರ ಇಷ್ಟು ಬಿಗ್ ಫ್ಲೈಯರ್ ಅಥವಾ ಬಿಗ್ ಜೆಂಟ್ ವೀಲ್ ಸಿಗಲ್ಲ. ಇದು ಒನ್ ಆಫ್ ದಿ ಬಿಗ್ ಜೆಂಟ್ ವೀಲ್ ಇನ್ ದಿ ವರ್ಲ್ಡ್. ಬೇರೆ ಕಡೆನೂ ಇದೆ, ಇದೊಂದೇ ಕಡೆ ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ಇದು ಒನ್ ಆಫ್ ದಿ ಬಿಗ್. ಸೊ ಒನ್ ಆಫ್ ದಿ ಬಿಗ್ಗಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಇಲ್ಲಿ ಬಂದಾಗ ಮಾಡಲೇಬೇಕು ಅನ್ನೋ ಒಂದು ನನ್ನ ಸಜೆಷನ್. ನಾನಂತೂ ಮಾಡಿದೆ, ನೀವ್ಯಾರು ಬಂದರೆ ನೀವು ಕೂಡ ಮಾಡಿ. ನಾನು ಇದನ್ನು ಮಿಸ್ ಮಾಡ್ಕೊಳ್ಳಿಲ್ಲ, ಮಾಡ್ಕೊಳ್ತಾನೂ ಇರಲಿಲ್ಲ. 100% ನಾನು ಬಂದೆ, ಎಂಜಾಯ್ ಮಾಡಿದೆ, ಫೀಲ್ ಮಾಡಿದೆ. ಇದನ್ನು ಫೀಲ್ ಮಾಡೋದೇ ಒಂದು ಖುಷಿ. ಈಸಿಯಾಗಿಲ್ಲ, ಹೆದರ್ಕೊಳ್ಳೋರಿಗೆ, ಇವರುಳ್ಳಂಥವ್ರಿಗೆ ಅಡ್ವೆಂಚರಸ್ಸು. ನಮಗೆ ಆರಾಮಾಗಿ ಪೀಸ್ಫುಲ್ಲಾಗಿ, ಏನಕ್ಕೆ ಸೇಫ್ಟಿ ಇದೆ. ಸೇಫ್ಟಿ ಇಲ್ಲ ಅಂತ ಏನಿಲ್ಲ, ಸೇಫ್ಟಿ ಇದೆ. ಭಯ ಪಡೋರು ಭಯ ಆಗತ್ತೆ ಅಷ್ಟೇ. ನಾನು ಎಂಜಾಯ್ ಮಾಡಿದೆ, ನೀವು ಕೂಡ ಬಂದಾಗ ಎಂಜಾಯ್ ಮಾಡಿ. ಇದನ್ನು ಯಾರೇ ಬಂದರೂ ಐಟಿನರಲ್ಲಿ ಇದೊಂದು ಆ್ಯಡ್ ಆನ್ ಮಾಡ್ಕೊಳ್ಳಿ, ನೋಡಿ. ಒಬ್ರಿಗೆ $40 ಆಗುತ್ತೆ. ಒಂದು ರೌಂಡ್ 30 ಮಿನಿಟ್ಸ್ ಆಗುತ್ತೆ ಬರೋದಕ್ಕೆ. ಮುಗಿಸ್ಕೊಂಡು See you all in the next destination. ಎಲ್ಲಿ ಹೋಗ್ತೀವಿ ಅನ್ನೋದು ಹೋದಾಗ ತೋರಿಸ್ತೀವಿ. ಬಾಯ್ ಬಾಯ್.